ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಮೈಸೂರಿನ ಕುವೆಂಪು ನಗರದ ಕಲಾಸುರುಚಿ ಮನೆಯಲ್ಲಿ ಪ್ರತಿ ಶನಿವಾರವೂ ಕಥೆ ಕೇಳೋಣ ಬನ್ನಿ ಕಾರ್ಯಕ್ರಮವು ಇರುತ್ತದೆ. ಇದರ ಉಸ್ತುವಾರಿಯನ್ನು ಶ್ರೀಯುತ ಕೆ ನಾಗರಾಜು ಹಾಗೂ ಬಿ ಬಾಲಕೃಷ್ಣಯ್ಯ ಅವರು ಸ್ವಯಂ ಆಸಕ್ತಿಯಿಂದ ಮುತುವರ್ಜಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕೇವಲ ಕಥೆಗಳನ್ನಷ್ಟೇ ಹೇಳುವುದಲ್ಲದೆ ನಮ್ಮ ಕನ್ನಡ ಭಾಷಾ ಸಂಪತ್ತನ್ನು ಶ್ರೀಮಂತಗೊಳಿಸುವ ಮಹತ್ತರ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ. ಬಾಲಕೃಷ್ಣಯ್ಯನವರು ಕಲಾಸುರುಚಿ ರಂಗಮನೆಯಲ್ಲಿ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. 18 ವರ್ಷಗಳ ಕಾಲ ಪ್ರತಿ ಶನಿವಾರ ಕಥೆ ಕೇಳೋಣ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು, ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಕೂಡ ದಾಖಲಾಗಿರುವ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾಗಿದೆ. ಬಾಲಕೃಷ್ಣಯ್ಯನವರು ತಮ್ಮ ಉತ್ತಮ ವಾಕ್ಚಾತುರ್ಯ, ಭಾಷಾ ಪ್ರಬುದ್ಧತೆ, ಬರವಣಿಗೆಯಲ್ಲಿ ಸಿದ್ಧಹಸ್ತರಾಗಿದ್ದು ಸಕ್ರಿಯವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡಾಂಬೆಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರತಿ ಶನಿವಾರ ವಿಜ್ಞಾನ, ಸಾಹಿತ್ಯ, ಜಾನಪದ ಇತ್ಯಾದಿ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾದ ಅನೇಕ ಪ್ರಮುಖ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮಕ್ಕಳಿಗೆ ಹಾಗೂ ಮಕ್ಕಳೊಂದಿಗೆ ಬರುವ ಪೋಷಕರಿಗೂ ಸಹ ಜ್ಞಾನಾರ್ಜನೆಯನ್ನು ನೀಡುತ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಯಾವುದೇ ಶುಲ್ಕವಾಗಲಿ ನಿರ್ಬಂಧನೆಯಾಗಿ ಇರುವುದಿಲ್ಲ. ನಾನು ಸಹ ಬಿಡುವಾದಾಗ ಹೋಗಿ 1 ಗಂಟೆಯ ಸಮಯ ಇದ್ದು ಕಾರ್ಯಕ್ರಮವನ್ನು ಬಹಳ ಇಷ್ಟಪಟ್ಟಿದ್ದೇನೆ. ಕಲಿಯುವುದು ಕೊನೆ ತನಕ ಇರುತ್ತದೆ ಎನ್ನುವ ವಿಚಾರ ಇಲ್ಲಿ ಬಂದ ನಂತರ ಸತ್ಯವೆಂದು ಸಂತೋಷವಾಗಿದೆ. ಇಲ್ಲಿ ಮಕ್ಕಳಿಗಾಗಿ ಪ್ರಸ್ತುತ ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿದ್ದು ಏಪ್ರಿಲ್ 12ನೇ ತಾರೀಕಿನಿಂದ ಮೇ 10ನೇ ತಾರೀಕಿನವರೆಗೆ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ನೀಡಿರುವ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ ಸದುಪಯೋಗಪಡಿಸಿಕೊಳ್ಳಿ. ಮತ್ತು ವೀಕ್ಷಕರಲ್ಲಿ ಒಂದು ವಿನಂತಿ, ಮೈಸೂರಿನಲ್ಲಿರುವ ಪೋಷಕರು ದಯವಿಟ್ಟು ತಮ್ಮ ಮಕ್ಕಳನ್ನು ಕತೆ ಕೇಳೋಣ ಬನ್ನಿ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಡಿ ಹಾಗೂ ತಾವು ಸಹ ಸಮಯಾವಕಾಶ ಮಾಡಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂತಹ ಉತ್ತಮ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತೇನೆ. ಈ ಮೂಲಕ ನಾವು ನಮ್ಮ ಕನ್ನಡ ಭಾಷಾ ಸಂಪತ್ತನ್ನು ಅರಿಯೋಣ, ಬೆಳೆಸೋಣ ಮತ್ತು ಹಂಚೋಣ. ಹಾಗೆ ಈ ವಿಡಿಯೋ ಮಾಡಿ ತಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಬಾಲಕೃಷ್ಣಯ್ಯ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಈ ಎಲ್ಲ ಶನಿವಾರದ ಕಾರ್ಯಕ್ರಮಗಳನ್ನು ತಾವು ಯೂಟ್ಯೂಬ್ ಚಾನಲ್ ಲಿಂಕ್ನಲ್ಲಿ ಸಹ ನೋಡಬಹುದು. ಧನ್ಯವಾದಗಳು. ನಮ್ಮ ಕಲಾಸುರುಚಿಯ ಕತೆ ಕೇಳೋಣ ಬನ್ನಿ ಸಂಚಿಕೆ ಎಷ್ಟು ಇವತ್ತು? 5 ವಿಶೇಷವಾದ ಪದಗಳು ಬಂದಿದ್ದೀರಿ, ಇಲ್ಲಿ ಗಮನಿಸಿ. ಮೊದಲನೇದು ಕರತಲ ಮಲಕ, ಆಜಾನುಬಾಹು, ಅದ್ವಿತೀಯ, ಅಗ್ರಗಣ್ಯ, ಹಂಸಕ್ಷೀರ ನ್ಯಾಯ. ಕರತಲ ಮಲಕ ಮೊದಲು ಸಾರಿ ಹೇಳಿದ್ದೆ ನಾನು. ಕರ, ತಲ, ಆಮಲಕ ಒಂದು ವಿಷಯದಲ್ಲಿ ವಿಶೇಷವಾದ ಪರಿಣತಿಯನ್ನು ಪಡಿತಕ್ಕಂಥದ್ದು. ಅಂದರೆ ಅಂಗೈಯಲ್ಲಿ ನೆಲ್ಲಿಕಾಯಿ. ಅಂಗೈಯಲ್ಲಿ ನಾವು ನೆಲ್ಲಿಕಾಯಿ ಇಟ್ಕೊಂಡ್ರೆ ಎಷ್ಟು ನಮ್ಮ ಹಿಡಿತದಲ್ಲಿ ಇರುತ್ತೆಯೋ ಬೇರೆಯವ್ರಿಗೆ ಬಿಡಿಸ್ಕೊಡೋಕ್ಕಾಗಲ್ವೋ ಹಾಗೆ ಒಂದು ವಿಷಯದ ಮೇಲೆ ವಿಶೇಷವಾದ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥದ್ದು. ಎರಡನೇದು ಆಜಾನುಬಾಹು, ದೃಢಕಾಯಕ್ಕೆ ಅದನ್ನು ಬಳಸ್ತೀವಿ. 3 ಪದ ಇದೆ ಇಲ್ಲಿ, 3 ಶಬ್ದ. ಆ ಜಾನು ಬಾಹು. ಜಾನು ಅಂದರೆ ಮಂಡಿಗಳು, ಬಾಹು ಅಂದರೆ ತೋಳುಗಳು. ಯಾರು ನಿಂತ್ಕೊಂಡಾಗ ಅವರ ತೋಳಿನ ತುದಿ ಮಂಡಿಗೆ ತಾಗುತ್ತಿದೆಯೋ ಅಂಥವ್ರನ್ನ ನಾವೆಂತ ಕರಿತೀವಿ? ಆಜಾನುಬಾಹು ಅಲ್ವಾ. 3ನೇದು ಅದ್ವಿತೀಯ. ಒಂದೊಳ್ಳೆ ಉದಾಹರಣೆ ಹೇಳಿದೆ. ಅರ್ಜುನನು ಅದ್ವಿತೀಯ ಬಿಲ್ಲುಗಾರನಾಗಿದ್ದನು. ಅಂದರೆ ಎರಡನೇವ್ರು ಇಲ್ವೇ ಇಲ್ಲ, ಅಂದರೆ ಅವನಿಗೆ ಸಮಾನವಾಗಿರೋರು ಯಾರು ಇಲ್ವೇ ಇಲ್ಲ. ಅದ್ವಿತೀಯ, ಎರಡನೇವರು ಇಲ್ವೇ ಇಲ್ಲ, ಅವನ ಸಮಾನವಾಗಿರತಕ್ಕಂಥ ಬಿಲ್ಲುಗಾರ ಯಾರು ಇಲ್ಲ. ಆವಾಗ ನಾವು ಬಳಸ್ತೀವಿ ಅದ್ವಿತೀಯ. ಇನ್ನು ಮುಂದೊಂದು ಅಗ್ರಗಣ್ಯ. ಅಗ್ರ ಅಂದರೆ ಮೊದಲು, ಗಣ್ಯ ಅಂದರೆ ಪರಿಗಣಿಸುವವರು, ಪೂಜಿಸಲ್ಪಡುವವರು, ಗೌರವಿಸುವವರು. ನಾವು ಯಾರನ್ನ ಮೊದಲು ಗೌರವಿಸ್ತೀವಿ ಅವರು ಅಗ್ರಗಣ್ಯರು. ಇನ್ನು ಕೊನೆಯ 5ನೇದು ಹಂಸ ಕ್ಷೀರ ನ್ಯಾಯ ಅಲ್ವಾ. ಹಂಸ ಪಕ್ಷಿ ವಿಶೇಷತೆ ಏನು?
ಹಾಲು ಮತ್ತು ನೀರನ್ನು ಮಿಶ್ರಣ ಮಾಡಿ ಕೊಟ್ಟಾಗ ಅದು ಏನನ್ನು ಮಾತ್ರ ಹೀರ್ಕೊಳ್ಳುತ್ತೆ? ಹಾಲನ್ನು ಮಾತ್ರ ಹೀರ್ಕೊಳ್ಳುತ್ತೆ. ಏನನ್ನು ಬಿಡುತ್ತೆ? ನೀರನ್ನು ಬಿಡುತ್ತೆ. ಅದು ಹಂಸ ಕ್ಷೀರ ನ್ಯಾಯ. ಹಾಗೆ ಇನ್ನೊಂದು ಹೇಳ್ತಾರೆ, ಬೀಜ ವೃಕ್ಷ ನ್ಯಾಯ ಅಂತ ಹೇಳ್ತಾರೆ. ಮೊದಲದು ಈ ಜಗತ್ತಿನಲ್ಲಿ ಬೀಜ ಹುಡ್ತೋ ಇಲ್ಲ ಮರ ಹುಡ್ತೋ ಹೇಳಕ್ಕಾಗಲ್ಲ. ಇದನ್ನ ಬೀಜ ಹಾಕಿದ್ರೆ ಮರ ಹುಟ್ಟೋದು, ಮರದಿಂದ ಬೀಜ ಬರೋದು, ಬೀಜ ಬಂತು ಮರ ಬಂತು, ಮೊಟ್ಟೆ ಮೊದಲು ಕೋಳಿ ಮೊದಲು. ಹಾಗೆ ಈ ಪದಗಳ ಒಂದು ವಿಶೇಷತೆ ಇದು ಗೊತ್ತಾಯ್ತಲ್ವಾ? ನೋಡಿ, ಈ ಥರ ಇನ್ಯಾವುದಾದ್ರು ಈ ಥರ ಸಂಬಂಧಪಟ್ಟ ಪದಗಳು ಅಥವಾ ನುಡಿಗಟ್ಟುಗಳನ್ನ ಮುಂದಿನ ವಾರ ಬರುವಾಗ ಒಂದು 5 ಬರ್ಕೊಂಬರ್ತೀರಾ? ಹಾಂ, ಆಗ್ಬೋದಲ್ವಾ? ಇದು ಒಂದು ಇವತ್ತು ಈ ದಿನದ ಕನ್ನಡ ಪದಕೋಶದ ವಿಶೇಷತೆ. ಹಾಂ, ಓಕೆ. ಆಗಲೇ ಹೇಳಿದೆ ನಾನು. ಆಯಿತಾ? ಪತಿತ ಅಂದರೆ ನಾವು ತಪ್ಪು ಮಾರ್ಗದಲ್ಲೆಲ್ಲರೂ ಸರಿಪಡಿಸ್ತಕ್ಕಂಥದ್ದು. ಎರಡನೇದು ಸರಿಯಿದು, ಇದು ತಪ್ಪು. ಬುನಾದಿ, ಇದು ಮಹಾಪ್ರಾಣ ಬರಲ್ಲ, ಅಲ್ಪ ಪ್ರಾಣ ರೂಪ ಸರಿ. ಬುನಾದಿ, ತಳಹದಿ. ಮಲೀನ, ದೀರ್ಘ ಬರಲ್ಲ, ಮಲಿನ, ಇದು ಸರಿಯಾದ ರೂಪ. ಶುಭಾಶಯ, ಯಾಕೆ ಅದು ಎರಡು ದ್ವಂದ್ವ ಬರುತ್ತೆ ಅಂದರೆ ಆಶಯ ಪದ ಮೂಲ. ಆಶಯ ಬರೆಯುವಾಗ ಇದನ್ನು ಬಳಸಲ್ಲ ನಾವು, ಅದನ್ನು ತಾಲವ್ಯ ಮತ್ತು ಮೂರ್ಧನ್ಯ ಅಂತ ಕರಿತೀವಿ. ನಮ್ಮ ವರ್ಣಗಳು, ಧ್ವನ್ಯಂಗಗಳು ನಮ್ಮ ಧ್ವನಿಯ ಯಾವ ಅಂಗಗಳಲ್ಲಿ ಅದು ನಿಷ್ಪತ್ತಿ ರೂಪ ಹೊರಗೆ ಬರುತ್ತೆ ಅಂತ. ಆಶಯಕ್ಕೆ ಶುಭ ಅಂತ ಸೇರಿಸಿದಾಗ ಶುಭಾಶಯ, ಇದು ಸರಿಯಾದ ರೂಪ, ಇದು ಅಶುದ್ಧ ರೂಪ. ಸ್ತಬ್ಧ ಚಿತ್ರ, ಸ್ತಬ್ಧ, ಇದು ಸರಿಯಾದ. ಸಾಗೆ ಅಲ್ಪ ಪ್ರಾಣ ತಾವತ್ತು, ಸ್ತಬ್ಧ ರೂಪ ಸರಿಯಾದ ರೂಪ. ಹಿನ್ನೆಲೆ ಅಲ್ಲ, ಹಿಂದಿನ ನೆಲೆ, ಹಿನ್ನೆಲೆ ಬಂದಿದೆ ಇಲ್ಲಿ, ಆ ನೆಲೆ ಪದ ಬಂದಿರೋದ್ರಿಂದ ಹಿನ್ನೆಲೆ, ಇದು ಸರಿಯಾದ ರೂಪ. ಇನ್ನು ರೋದನ ಅಂದರೆ ಮಹಾಪ್ರಾಣ ಖಂಡಿತ ಬರಲ್ಲ, ರೋದನ ಎರಡನೇ ಪದ ಸರಿಯಾಗಿದೆ. ಕೂಲಂಕುಶ ಪದದ ಅರ್ಥನೇ ಇದೆ. ಕೂಲಂಕುಶ ಅಂದರೆ ಪೂರ್ಣವಾಗಿ. ಕೂಲಂಕುಶ, ನದಿ ನೀರು ಹರಿಯುವಾಗ ಎರಡೂ ದೊಡ್ಡಗಳನ್ನು ಉಜ್ಜಿಕೊಂಡು ಹೋಗುತ್ತೆ. ಕಷ ಅಂದರೆ ಉಜ್ಕೊಂಡು ಹೋಗ್ತಕ್ಕಂಥದ್ದು, ಅಂದರೆ ಪೂರ್ಣ ನಯವಾಗಿರುತ್ತೆ ಎರಡೂ ಭಾಗ ನದಿ ಹರಿತಕ್ಕಂಥ. ಅಂದರೆ ಒಂದು ವಿಷಯದ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡಿದ್ದಾನೆ, ಅವನು ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದಾನೆ, ಇದು ಸರಿಯಾದ ರೂಪ. ಕೂಲಂಕಷ. ಕಾತುರ ಅಲ್ಲ, ಆ ಶಬ್ದನೇ ಪದದ ರೂಪನೇ ಎಷ್ಟು? ಕಾತರ. ಸಾಮಾನ್ಯಗೆಲ್ಲ ಯಾವ್ದು ಬಳಸ್ತಾರೆ? ಕಾತುರ ಅಂತ ಬಳಸ್ತಾರೆ, ಅದು ಸರಿಯಾದ ರೂಪ ಕಾತರ. ಇನ್ನು ಅತಿರೇಕ ಮಹಾಪ್ರಾಣ ಬರೋದೇ ಇಲ್ಲ, ಅತಿರೇಕ ಸರಿಯಾದ ರೂಪ. ಮತ್ತು ನೀವು ಯಾವುದೇ ಒಂದು ವಿಶೇಷ ನೋಡಿ, ಮಹಾಪ್ರಾಣ ಅಕ್ಷರಗಳು ಬಂದಿರತಕ್ಕಂಥ ಹೆಚ್ಚು ಶಬ್ದಗಳು, ಹೆಚ್ಚು ಪದಗಳು ಕನ್ನಡದಲ್ಲವೇ ಇಲ್ಲ ಸಂಸ್ಕೃತ ಆಗಿರುತ್ತೆ, ಇಲ್ಲ ಬಾರೋಡ್ಗಳು, ಅನ್ಯ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಜಾಸ್ತಿ ಇರುತ್ತೆ. ಸಾಮಾನ್ಯ ಎಲ್ಲ ಕಡೆ ಮಾಡ್ತಕ್ಕಂಥ ತಪ್ಪು ಇದು. ಓದ್ತೀರಾ ಈಗ ಜೋರ ಓದಿ? ಸರಿ ಓದಿ ನೋಡೋಣ, ಜೋರ ಓದಿ. ಸರಿಯಾದ ರೂಪ ಮಾತ್ರ, ಶುದ್ಧ ರೂಪಗಳು ಓದಿ. ಪತಿತ, ಪತಿತ, ಬುನಾದಿ, ಮಲಿನ, ಶುಭಾಶಯ, ಸ್ತಬ್ಧ ಚಿತ್ರ, ಹಿನ್ನೆಲೆ, ರೋದನ, ಕೂಲಂಕಷ, ಕಾತರ, ಅತಿರೇಕ. ವ್ಯಾಕರಣಬದ್ಧವಾಗಿ ಇದು ಸರಿಯಾದ ರೂಪಗಳು. ಸಾಮಾನ್ಯವಾಗಿ ಇದನ್ನ ತಪ್ಪು ಬಳಕೆ ಆಗುತ್ತೆ, ಬಳಕೆ ಆಗಬಾರ್ದು. ಇದು ಶುದ್ಧ ರೂಪಗಳು. ಗೊತ್ತಾಗ್ತದೆ? ಇಲ್ಲಿಗೆ ನಮ್ಮ ಕಲಾಸುರುಚಿಯ ಸಂಚಿಕೆ 926ನೇ ಸಂಚಿಕೆ ನಮ್ಮ ಪದಕೋಶ ಇದ್ರ ಮೂಲಕ ಸಮಾರೋಪಗೊಂಡಿದೆ. ಎಲ್ಲರಿಗೂ ಧನ್ಯವಾದಗಳು.